ವೀಕ್ಷಕರೇ ನಮಸ್ಕಾರ. ಆರ್1 ನ್ಯೂಸ್ಗೆ ನಿಮ್ಗೆ ಸ್ವಾಗತ. ನಾನು ನಿಜವತ್ತೆ ರಿಯಾಜ್ ಅಹಮದ್ ಮುಲ್ಲಾ. ನಾ ಎಲ್ಲಿದ್ದೀನಪ್ಪ ಅಂದ್ರೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾವಳ ಸಂಘ ಒಂದು ಗ್ರಾಮದಲ್ಲಿ ಇದ್ದೀನಿ. ಈ ಒಂದು ಫಾರೆಸ್ಟ್ ಇತ್ತು, ಇದರ ಬಳಿ ಈ ಆದ ಕಾರಣ ಇಲ್ಲಿ ನೋಡ್ಬೇಕು, ಒಂದು ಸುಂದರವಾದ ಒಂದು ಗಾರ್ಡನ್ ಮಾಡಿದ್ದಾರೆ. ಇದಕ್ಕೆ ಕಾರಣ ಯಾರು ಅಂದ್ರೆ ಇಲ್ಲಿ ಬಂದು ಹೋಗಿದಂತ ಧ್ಯಾನ ಯೋಗಿಗಳಾದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಆಗಿರುವಂತ ಇದು ಉದ್ಯಾನವನ ಒಂದು. ಇದಕ್ಕೆ ಕಾರಣ ಏನಪ್ಪಾ ಅಂದ್ರ ಇಂಡಿ ಮಕ್ಷೇತ್ರ ಶಾಸಕರಾಗಿರುವಂತ ಯಶವಂತರಾಯ ಗೌಡ ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ ಇದು ಉದ್ಯಾನ ಇದೆ. ಬನ್ನಿ ಈ ಒಂದು ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತೀನಿ ಯಾವ ಯಾವ ಊರಿಂದ ಜನಗಳು ಬಂದಿದ್ದಾರೆ. ಬನ್ನಿ ನೋಡ, ಅವ್ರ ಬಾಯಿಂದ ನಾವು ಕೇಳೋಣ. ಬನ್ನಿ. ನಮಸ್ಕಾರ. ನಮಸ್ಕಾರ ಸರ್. ಇಲ್ಲಿ ಬರೋ ಕಾರಣ ಸರ್, ಇಲ್ಲಿ ಬರೋ ಕಾರಣ ಸರ್, ಈ ಇಂಡಿ ತಾಲೂಕು ಬಿಜಾಪುರ ಡಿಸ್ಟಿಕ್ ಒಳಗ ಇದೊಂದು ತಿಂಡಿ ಪ್ಲೇಸ್ ಅಂದ್ರ ನೋಡಾಕ ಮಂದಿಗೆ ಹೇಳಕ್ ಏನೋ ಹರ್ಕತಿಲ್ರಿ. ಎಂತಾರು ಬಿ ಬರ್ಲಿ, ಸಣ್ಣ ಹುಡುಗರು ಬರ್ಲಿ, ದೊಡ್ಡವ್ರು ಬರ್ಲಿ, ಮ್ಯಾರೇಜ್ ಆದವ್ರು ಬರ್ಲಿ, ಎಂಗೇಜ್ಮೆಂಟ್ ಆದವ್ರು ಬರ್ಲಿ, ಪ್ರತಿಯೊಬ್ಬರಿಗೂ ನೋಡ್ಲಕ್ ಇದೊಂದು ಒಳ್ಳೆ ಪ್ಲೇಸ್ ಅದ್ರಿ. ಸಿದ್ದೇಶ್ವರ ಸ್ವಾಮೀಜಿ ಅಪ್ಪಗಳದ ಏನದಲ್ಲ ಒಂದು ಕನಸಿತ್ರಿ, ಇದೊಂದು ಪ್ಲೇಸ್ ನೋಡು ಜಗತ್ ಮೆಚ್ಚುವಂತ ಪ್ಲೇಸ್ ಆಗ್ಬೇಕು ಅಂತ ಹೇಳಿ ಅವ್ರ ಕೈಯಾರೆ ಒಂದು ಅಗಿನ ನಟ್ಟು ಹೋಗ್ಯಾರ. ಇಲ್ಲಿ ಅವ್ರನ್ನ ಹಚ್ಚಿರ್ತಕ್ಕಂಥ ಗಿಡ ಅದ, ನೀವು ನೋಡ್ಬೋದು. ಅವ್ರದೊಂದು ಕನಸಾಗಿತ್ರಿ ಇಲ್ಲಿ ನೋಡ್ಲಕ್ ಎಲ್ಲಾ ಮಂದಿ ಬರ್ಬೇಕಂತ. ಅವ್ರ ಏನ್ ಕನಸು ಅವ್ರ ಏನ್ ಅನ್ಕೊಂಡಿದ್ರಲ್ಲ ಅದಕ್ಕಿಂತ 10 ಪಟ್ಟು ಹೆಚ್ಚಿಗೆ ಆಗ್ಯಾವ ಅಂತ ಹೇಳಕ್ ನನ್ಗೆ ಹೆಮ್ಮೆ ಅದ್ರಿ. ಜನ ಬರ್ಲತ್ತಾರ್ರಿ, ಎಲ್ಲೆಲ್ಲಿ ದೂರದಿಂದ ಜನ ಬರ್ಲತ್ತಾರ್ರಿ. ಪ್ರಚಾರ ಮಾತ್ರ ಎಲ್ಲ ಕಡೆ. हम देवर निंबरगी से आए। कहाँ भी सावल संघ के अंदर है। सावल संघ के अंदर है ये। माशाल्लाह बच्चों के लिए बहुत अच्छा बेहतरीन बनाए हैं यहाँ पे, और बच्चों को घूमने के लिए, और बड़े लोग भी आए थे यहाँ पे, फ्रेश होके जाते हैं यहाँ पे माशाल्लाह। डोंगर वगैरह है बाजू में, और बच्चों को खेलने के लिए बहुत सारी चीज़ें हैं। बच्चे बहुत फ्रेश होके जा रहे हैं यहाँ से, और बहुत अच्छा इसमें ये लग रहा है, हमें सुकून लग रहा है। फॉरेस्ट ऑफिसर है और फॉरेस्ट एरिया ये सब बहुत अच्छा दिख रहा है हमें, और बच्चे बहुत खुश हो रहे हैं। बहुत सारी पब्लिक है यहाँ पे, और बहुत सारी पब्लिक आके यहाँ पे खुश होके जा रही है। आप भी क्या घूमने चाहे क्या? फैमिली? हाँ, हम भी पूरी फैमिली के साथ में घूमने के लिए आए। कैसा लग रहा है? बहुत अच्छा लग रहा है, बहुत सुकून लग रहा है। फैमिली ला सकते हैं इधर? हाँ, फैमिली ला सकते हैं, सब लोग फैमिली ला के अपने बच्चों को ला के यहाँ पे खिला सकते हैं, बच्चे खुश होके जाएंगे इंशाल्लाह। हाफिज इब्राहिम। मेरा नाम है यूसुफ मुल्ला। कहाँ से हैं आप? हम चर्चिन से हैं। कहाँ है? कुछ लोग हैं? साल से। कैसा लग रहा है तुम्हें यहाँ? खेलने में तो बहुत अच्छा लग रहा है। हाँ। खेलने में क्या प्रॉब्लम नहीं है, हाँ, मगर बहुत अच्छा। बहुत अच्छा लग रहा है. आपको ಯಾವ ಊರು? ವಿಜಯಪುರ. ವಿಜಯಪುರ. ಹ್ಯಾಂಗ ಅನಿಸ್ತದೆ ಇಲ್ಲಿ ಬಂದು ನಿಮಗೆ? ಬಾಳ ಚೆನ್ನಾಗಿ ಆಟ ಆಡೋಕೆಲ್ಲ ಚಂದ ಐತಿ. ಮತ್ತೆ ಇದೆ ಫಾರೆಸ್ಟ್ ದವರಿಗೆ ಏನು ಹೇಳಬೇಕು ಬಯಸ್ತೀರಿ ನೀವು? ಫಾರೆಸ್ಟ್ ಆಫೀಸರ್ಗಳಿಗೆ, MLA ಗಳಿಗೆ ಇನ್ನ ಚಂದ ಆಗಬೇಕು ಸ್ವಲ್ಪ. ಇಲ್ಲಿ ಸಿದ್ದೇಶ್ವರ ಸ್ವಾಮೀಜಿಗಳು ಬಂದು ಹೋಗ್ಯಾರ. ಇಲ್ಲಿ ಅವ್ರದೊಂದು ಆಸೆ ಇತ್ತು. ಇದಕ್ಕೆ ಇದು ಆಗೋ ಕಾರಣ ಯಾರಪ್ಪ ಅಂದ್ರ ಸಿದ್ದೇಶ್ವರ ಸ್ವಾಮೀಜಿ ಮೊದಲನೇದಾಗಿ, ಎರಡನೇದಾಗಿ ಯಶವಂತರಾಯ ಗೌಡ ಪಾಟೀಲ ಇಂಡಿ ಮತಕ್ಷೇತ್ರ ಶಾಸಕರು. ಅವ್ರಿಗೇನು ಹೇಳಿ ಬಯಸ್ತೀರಿ ನೀವು? ತುಂಬಾ ಧನ್ಯವಾದಗಳು. ಧನ್ಯವಾದಗಳನ್ನು ಹೇಳ್ತೀರಾ. ತಮ್ಮ ಹೆಸರು? गगन। तम हेसरू? पृथ्वी। अस्सलाम वालेकुम। वालेकुम सलाम। कैसे हैं आप? हमें देवर निंबरगी से। कैसा लग रहा है तुम्हें? ये बहुत अच्छा लग रहा है सीन यहाँ का। इंडी तालुक में से साड़ो संघ एक नंबर सीन है। टूरिज्म को, बच्चों को, फैमिली को एक नंबर एंटरटेनमेंट है। हाँ, ला सकते हैं। अभी ये बनने का कारण कौन है? ये यशवंतराय गौड़ पाटिल है। बनाई यशवंतराय गौड़ पाटिल सर बने, MLA उन्होंने बने हैं इंडी के। हाँ, उनकी तरफ से। और यहाँ सिद्धेश्वर स्वामी जी आए थे। हाँ, आए थे। उनका कहना था ये फॉरेस्ट है, अब यहाँ पर एक अच्छा गार्डन होना। हाँ, बोले तो उनके मुताबिक उन्होंने आए, उसकी वजह से हुआ। हाँ हुआ। हाँ हुआ ना। सिद्धेश्वर स्वामी जी के जो यहाँ पर पाँव पड़े इधर, वो जहाँ पे फिरे ना, इसलिए सिद्धेश्वर स्वामी के नाम से ये खोले। और उन्हें पौधे भी लगेंगे थे। हाँ, लगेंगे तो पौधे। अच्छा हुआ, सीन बहुत बेहतरीन है। फैमिली ला सकते हैं। फैमिली ला सकते हैं। ला सकते। आपका नाम? मेरा नाम मोहम्मद अजीज मकंदार। ನಮಸ್ತೆ. ನಾನು ಮಂಜುನಾಥ್ ಧೂಳೆ, ವಲಯ ಅರಣ್ಯಾಧಿಕಾರಿ, ಸಮಾಜಕರಣ ವಲಯ ಇಂಡಿ. ತಾವು ನೋಡ್ತಿರೋ ಹಂಗೆ ಇನ್ನೂ ಉದ್ಘಾಟನೆ ಆಗಿಲ್ಲ ನಮ್ಮ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ವೃಕ್ಷೋದ್ಯಾನ. ಆಗಲೇ ಪಬ್ಲಿಕ್ ಇಷ್ಟೊಂದು ಇಚ್ಛಾಶಕ್ತಿಯಿಂದ ಇಲ್ಲಿ ಬರ್ತಾ ಇದ್ದಾರೆ. ಅವರಿಗೆ ವೆಕೇಷನ್ಗೆ ಅಥವಾ ಹಾಲಿಡೇ ಇದ್ದಾಗ ಬೇರೆ ಬೇರೆ ಕಡೆ ಹೋಗ್ತಿದ್ರು, ಚಿಕ್ಕಮಂಗ್ಳೂರು ಸೈಡ್ ಆಗಲಿ, ದಾಂಡೇಲಿ ಸೈಡ್ ಆಗಲಿ. ಅದೇ ರೀತಿ ನಾವು ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಈ ವಾತಾವರಣ ಕ್ರಿಯೇಟ್ ಮಾಡ್ಬೇಕಂತೇಳಿ 2020-2022ರಲ್ಲಿ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಇಲ್ಲಿ ಬಂದಿದ್ದರು ವನ ವೀಕ್ಷಣೆಗೆ ಅಂತ. ಅವರ ಒಂದು ಆಶೀರ್ವಾದ ಹಾಗೂ ಸ್ಥಳೀಯ ಶಾಸಕರು ಶ್ರೀ ಯಶವಂತರಾಯ ಗೌಡ ಪಾಟೀಲ್ ಸಾಹೇಬರು ಅವರು ಅವತ್ತೇ ಒಂದು ಭರವಸೆ ಕೊಟ್ಟಿದ್ರು, ಈ ಸಿದ್ದೇಶ್ವರ ಅಪ್ಪಾಜಿ ವಿಸಿಟ್ ಮಾಡಿದ ತಾಣವನ್ನು ಪ್ರವಾಸಿ ತಾಣ ಮಾಡ್ತೀವಿ ಅಂತೇಳಿ. ಅದೇ ರೀತಿಯಾಗಿ ನಾವು 2024 ಡಿಸೆಂಬರ್ 23ರಂದು ಭೂಮಿ ಪೂಜೆ ನೆರವೇರಿಸಿದ್ವಿ, 1.5 ವರ್ಷದ ಹಿಂದೆ. ಅಷ್ಟರಲ್ಲೇ ಇದು ಎಲ್ಲ ನಾವು ಕಾರ್ಯವನ್ನು ಕೈಗೊಂಡಿದ್ವಿ.
ಇನ್ನು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಇಲ್ಲಿ ಪ್ರವಾಸಿಗರಿಗೆ ಆಕರ್ಷಣೆ ಆಗಲು ಇನ್ನೂ ಸುಮಾರು ಕಾಮಗಾರಿಗಳನ್ನು ಕೈಗೊಳ್ಳಲಿದೆ. ನಮ್ಮ ಹೆಸರು ನನ್ನ ಹೆಸರು ಮಂಜುನಾಥ್ ಧೂಳೆ, ವಲಯ ಅರಣ್ಯಾಧಿಕಾರಿ, ಸಾಮಾಜಿಕರಣ ವಲಯ, ಇಂಡಿ. ಸರ್ ನಮಸ್ತೆ ಸರ್. ನಮಸ್ಕಾರ. ಸರ್ ಈ ಫಾರೆಸ್ಟ್ ಈ ಥರ ಮಾಡಿದರೆ ಇದಕ್ಕೆ ಯಾರೋ ಒಂದು ಪ್ರೋತ್ಸಾಹ ಇದೆ? ಮುಖ್ಯವಾಗಿ ಇಲ್ಲಿ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಇಲ್ಲಿ 2 ಸಾರಿ ಬಂದು ಪ್ರವಚನ ಮಾಡಿ ಈ ಒಂದು ಜಾಗದಲ್ಲಿ ಒಂದು ಒಳ್ಳೆಯ ನಿಸರ್ಗ ಇದೆ, ಇಲ್ಲಿ ನಾವು ಡೆವಲಪ್ಮೆಂಟ್ ಮಾಡಬೇಕು, ಒಂದು ಉದ್ಯಾನವನ ಮಾಡಬೇಕಂತ ಫಸ್ಟ್ ಅವರ ಒಂದು ಆಶಯದ ಮೇರೆಗೆ ಇಲ್ಲಿಯ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಶ್ರೀ ಯಶವಂತರಾಯಗೌಡ ಪಾಟೀಲ್ ಅವರ ಒಂದು ಇಚ್ಛಾಶಕ್ತಿ ಹಾಗೂ ಅವರ ಒಂದು ಎಲ್ಲ ಬೇರೆ ಬೇರೆ ಇಲಾಖೆಗಳಿಂದ ಹಾಗೂ ಅರಣ್ಯ ಇಲಾಖೆಯಿಂದ ಇಲ್ಲಿ 2.6 ಕೋಟಿ ವೆಚ್ಚದಲ್ಲಿ ಒಂದು ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮಿಯವರ ಹೆಸರಿನಲ್ಲಿ ಒಂದು ವೃಕ್ಷೋದ್ಯಾನವನ ಮಾಡಲಿಕ್ಕೆ ಮುಖ್ಯ ಕಾರಣೀಭೂತರು ಈ ನಮ್ಮ ಸ್ಥಳೀಯ ಇಂಡಿ ಶಾಸಕರು. ಸೊ ಅದರಂತೆ ನಮ್ಮ ಅರಣ್ಯ ಇಲಾಖೆಯಿಂದ ನಾವು ಇಲ್ಲಿ ಒಂದು ಟ್ರೀ ಪಾರ್ಕ್ ಯೋಜನೆ ಅಡಿ ಈ ಉದ್ಯಾನವನವನ್ನು ನಿರ್ಮಾಣ ಮಾಡಿದ್ದೀವಿ. ಸೊ ಇಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆ ಇದೆ, ಮತ್ತು ವಾಕಿಂಗ್ ಪಾತ್ ಇದೆ, ಕುಡಿಯೋ ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ ಹಾಗೂ ಜಿಪ್ಲೈನ್. ಇನ್ನೇನು ಕೆಲವೇ ದಿನಗಳು ನಾವು ಜಿಪ್ಲೈನ್ ಕೂಡ ಎಲ್ಲ ರೆಡಿ ಇದೆ, ಬಟ್ ಅದನ್ನ ಅಫಿಷಿಯಲಿ ಸ್ಟಾರ್ಟ್ ಮಾಡಬೇಕು. ಹಾಗೂ ಒಳ್ಳೆಯ ಸುಂದರಭರಿತ ಪ್ಯಾರಾಗೋಲಾ ವ್ಯವಸ್ಥೆ ಇದೆ, ಮತ್ತು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಿಕ್ಕೆ ನಮ್ಮದೊಂದು ಓಪನ್ ಥಿಯೇಟ್ರ್ ಕೂಡ ಮಾಡ್ಕೊಂಡಿದ್ದೀವಿ. ಮತ್ತು ಇಲ್ಲಿ ನಾವು ಹಳ್ಳಿಯ ಹಿಂದಿನ ಜೀವನ ಯಾವ ರೀತಿ ಇತ್ತು ಅದನ್ನು ಮತ್ತೆ ಈ ಮಕ್ಕಳಿಗೆ ಅದರ ಪರಿಚಯ ಇಲ್ಲ, ಅದನ್ನು ಪರಿಚಯ ಮಾಡಿಸ್ಲಿಕ್ಕೆ ಒಂದು ನಾವು ಹಳ್ಳಿಯ ಜೀವನ ಶೈಲಿಯ ಕುರಿತು ಒಂದು ಸ್ಟ್ಯಾಚ್ಯುಗಳ ಕೆಲಸನೂ ಕೂಡ ಮುಗಿಲಿಕ್ಕೆ ಬಂದಿದೆ. ಸೊ ಇನ್ನೇನು ಕೆಲವು ದಿನಗಳಲ್ಲಿ ಈ ಒಂದು ಭವ್ಯ ಅದ್ಭುತವಾದ ವೃಕ್ಷೋದ್ಯಾನ ಜನರಿಗೆ ಉದ್ಘಾಟನೆಗೆ ಸಜ್ಜುಗೊಳ್ತಾ ಇದೆ. ಸೊ ಇನ್ನು ಅತಿ ಶೀಘ್ರದಲ್ಲಿ ಈ ಜಿಪ್ಲೈನ್ ಮತ್ತು ಎಲ್ಲನೂ ಕೂಡ ಸುವ್ಯವಸ್ಥಿತವಾಗಿ ನಾವು ಇದನ್ನು ಜನರಿಗೆ ಅರ್ಪಿಸಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಸರ್ ಇದು ಸರ್ಕಾರದ ಅನುದಾನ ಅಡಿಯಲ್ಲಿ ಶಾಸಕರಿಂದ ಇದರಲ್ಲಿ ಏನಾಗಿದೆ, ಸರ್ಕಾರದಿಂದ ಅನುದಾನ ಕೂಡ ಬಂದಿದೆ, ಶಾಸಕರು ಕೂಡ ತಮ್ಮ ಅನುದಾನದಲ್ಲಿ ಇದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮತ್ತು ಶಾಸಕರ ಒಂದು ಹೇಳಿಕೆ ಮೇರೆಗೆ CSR ನಡಿಯಲ್ಲಿ ಕೂಡ ಕೆಲವು ಕಂಪನಿಗಳು ಮುಂದೆ ಬಂದು ಇಲ್ಲಿ ಕೆಲಸ ಮಾಡಲಿಕ್ಕೆ ಅನುದಾನವನ್ನು ಕೊಟ್ಟಿರ್ತಾರೆ.